ಬ್ಯಾಡ್ ಬಾಯ್ ಆರ್ ಗುಡ್ ಬಾಯ್? ಎಲ್ಲ ಥರನೂ ಇದೆ. ಹೇಗಂದ್ರೆ ನನ್ನ ಒಬ್ಬನ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ಲೇಡಿ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿದ್ದಾರೆ. ದರ್ಶನ ಕಡೆಯಿಂದ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಕ್ಕೆ ಶುರು ಆಗಿತ್ತು. ಸೊ ಅಲ್ಲಿಂದ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಈ ಕಿಸ್ಸಿಂಗ್ ಸೀನ್ ಬಗ್ಗೆ ಹೇಳಿದ್ರಿ, ತುಂಬಾ ಕಷ್ಟ ನನಗೆ, ಎಸ್ಪೆಷಲಿ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಝಯದ್ ಅವ್ರಿಗೂ ಕಷ್ಟ ಆಯ್ತು. ಒಬ್ರು ಪೊಲಿಟಿಷಿಯನ್ ಮಗ ಹೇಗಪ್ಪ ಏನು ಅಂತ ಅಂತಿದ್ದವರು, ಹೇಗ್ ಕಂಡ್ರು ಝೈದ್? ಟೋಟಲ್ ಡಿಫ್ರೆಂಟ್ ಪರ್ಸನ್, ವೆರಿ ಡೌನ್ ಟು ಅರ್ತ್. ಇದು ಕ್ಲಾಸ್, ಮಾಸ್, ವಿಲೇಜ್ ಸಬ್ಜೆಕ್ಟ್ ಎಲ್ಲ 3 in 1 ಕಾಕ್ಟೇಲ್ ಅಂತಾನೆ ಹೇಳ್ಬೋದು. ಯಾವ್ದು ಶೇಡ್ ಒಂದ್ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ? ಹೇಗೆ ನೆಗೆಟಿವ್ ಕ್ಯಾರೆಕ್ಟರ್ದು ಸ್ವಲ್ಪ ನನಗೆ ರಿಸ್ಕ್ ಅನಿಸ್ತು. ನಾರ್ಮಲ್ ಸಿಗರೇಟ್ಗೆ ಟೊಬ್ಯಾಕೊ ಖಾಲಿ ಮಾಡಿ ಆ ಟೊಬ್ಯಾಕೋನ ಹಾಕ್ತಿದ್ವಿ ನಾವು. ಅಡಿಕ್ಟ್ ಆಗಿದ್ದೀರಾ ಈಗ ಆ ಸಿಗರೇಟ್ಗೆ? ನಿಮ್ಮ ಫಸ್ಟ್ ಲವರು ರಚಿತಾ ರಾಮ ಅಂತ. ನೀವು ಯಾವ ತರ ಕಾಡ್ತೀರಾ ಸಿನಿಮಾ ಮುಗಿದ್ಮೇಲೆ? ಎಮೋಷನಲ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ರಚಿತಾ ರಾಮ್ ಮೇಡಮ್ ಕೂಡ ನಿಮ್ ಜೊತೆ ಇದ್ದಾರೆ, ಇಬ್ರು ಸ್ಕ್ರೀನ್ ಶೇರ್ ಮಾಡಿದೀವಿ. ಸೈಕೋ ಆಗಿ ಏನಾದ್ರು ಕಾಡ್ತೀರಾ ಅಂತ? ಖಂಡಿತ ಕಾಣ್ತೀನಿ. ಮತ್ತೊಬ್ರು ಅರ್ಜುನ್ ರೆಡ್ಡಿ ನಮ್ಮಲ್ಲಿ ಉಳಿತಾರ, ಒಂಥರ ಇರುತ್ತೆ, ಆ ಫೀಲ್ ಬರುತ್ತೆ. ಹೇಗೆ ಉಳಿತಾರೆ ಝೈದ್ ಖಾನ್ ಈ ಕಲ್ಟ್ ಸಿನಿಮಾ ಆದ್ಮೇಲೆ?